ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆನ್ಲೈನ್ ಟೀಚಿಂಗ್ ವಿತ್ ಬಿಂದು. ಇವತ್ತಿನ ನನ್ನ ಟಾಪಿಕ್ ಬಂದು ಹಿಸ್ಟ್ರಿ ಲೆಸನ್ ನಂಬರ್ 2, ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್. ಇದ್ರದ್ದು ಇಂಪಾರ್ಟೆಂಟ್ ಇವೆಂಟ್ಸ್. ಸೊ ಇಂಪಾರ್ಟೆಂಟ್ ಇವೆಂಟ್ಸ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, 1 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸಿಗೆ ಕೇಳ್ತಾರೆ ಅಂತ. ಸೊ ಮೊದಲನೇ ಇಂಪಾರ್ಟೆಂಟ್ ಇವೆಂಟ್ ಬಂದು 1765 ಬ್ರಿಟಿಷ್ ಅವರು ಫುಲ್ ಕಂಟ್ರೋಲ್ ತೊಗೊಂಡಿದ್ದು ನಮ್ಮ ಇಂಡಿಯಾನ. ಅದು ಯಾವ ಪಾರ್ಟಲ್ಲಿ ಅಂದರೆ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾನ ಕಂಪ್ಲೀಟ್ ಕಂಟ್ರೋಲ್ ತೊಗೋತಾರೆ. 1775 1782 ಅಲ್ಲಿ ಫಸ್ಟ್ ಆಂಗ್ಲೋ ಮರಾಠ ವಾರ್ನ ನಡೆಸ್ತಾರೆ. ಮರಾಠ ಕಂಪ್ಲೀಟ್ ಅವ್ರ ಕಂಟ್ರೋಲ್ ತಗೊಳ್ಳೋದಕ್ಕೋಸ್ಕರ ಫಸ್ಟ್ ಆಂಗ್ಲೋ ಮರಾಠ ವಾರ್ನ ನಡೆಸ್ತಾರೆ. 1798 ಇಲ್ಲಿ 17498 ಅಂತ ಡಿಸ್ಪ್ಲೇ ಆಗಿದೆ, ರಾಂಗ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ. 1798ಅಲ್ಲಿ ಲಾರ್ಡ್ ವೆಲೆಸ್ಲಿ ಸಬ್ಸಿಡರಿ ಅಲಿಯನ್ಸ್ನ ನಮ್ಮ ಇಂಡಿಯಾಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಇಂಡಿಯಾ ಜನದ ಜೊತೆ ಇಂಪ್ಲಿಮೆಂಟ್ ಮಾಡ್ತಾರೆ. 1803 ಇಂದ 1805 2 ವರ್ಷದ ಕಾಲ ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ನಡೆಯುತ್ತೆ. ಅದಾದಮೇಲೆ 1802 ಅಲ್ಲಿ ಆರ್ಮಿ ಆಫ್ ಅಲ್ಕರ್ ಡಿಫಿಟೆಡ್ ದ ಆರ್ಮೀಸ್ ಆಫ್ ಸುಂದಿಯಾ. ಅಲ್ಕರ್ ಆರ್ಮಿ ಸುಂದಿಯಾ ಆರ್ಮಿನ ಕಂಪ್ಲೀಟಾಗಿ ಡಿಫೀಟ್ ಮಾಡ್ತಾರೆ. 1817 ಮತ್ತು 1818 ಥರ್ಡ್ ಆಂಗ್ಲೋ ಮರಾಠ ವಾರ್ ನಡೆಯುತ್ತೆ 1 ವರ್ಷ ಅವಧಿಯಲ್ಲಿ. ಹಾಗೆ 1817 ಪೇಶ್ವಾ ಬ್ರಿಟಿಷ್ ಅವರ ರೆಸಿಡೆನ್ಸಿನ ಅಟ್ಯಾಕ್ ಮಾಡಿ ಪೂನಾದಲ್ಲಿ ಸುಟ್ಟಾಕ್ತಾರೆ. ಸೊ ಅದಕ್ಕೆ 1818 ಪೇಶ್ವಾ ಬಾಜಿರಾವ್ನ ಬ್ರಿಟಿಷ್ ಅವರು ಕರ್ಕೊಂಡು ಹೋಗಿ ಜೈಲಲ್ಲಿ ಹಾಕ್ತಾರೆ, ಸರೆಂಡರ್ ಮಾಡ್ತಾರೆ. 1818 ಇಂದ 1857ವರೆಗೆ ದ ಕನ್ಸಲ್ಟೇಷನ್ ಆಫ್ ದ ಬ್ರಿಟಿಷ್ ಪವರ್, ಬ್ರಿಟಿಷರು ಕಂಪ್ಲೀಟ್ ಆಡಳಿತ ಮಾಡ್ತಾ ಹೋಗ್ತಾರೆ. 1848ಅಲ್ಲಿ ಡಾಲೌಸಿ ಬಿಕಮ್ ಗವರ್ನರ್ ಜನರಲ್. ಸೊ ಡಾಲೌಸಿ ಗವರ್ನರ್ ಜನರಲ್ ಆಗಿ ಆಯ್ಕೆ ಆಗ್ತಾರೆ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಬ್ರಿಟಿಷ್ ಅವರು ಯಾವ ರೀತಿ ಇಂಡಿಯಾದಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ ಅವ್ರ ಟೆರಿಟರೀಸ್ನ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು ಆಲ್.